ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಹಂಬರ್ಟ್ ಎಂಬ ಹುಡುಗನಿಂದ. ಅವನಿಗೆ ಆನೆಬೆಲ್ ಎಂಬ ಹುಡುಗಿ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ. ಹಂಬರ್ಟ್ ತನ್ನ ಪ್ರೀತಿಯನ್ನು ಬೇಗನೆ ಎಕ್ಸ್ಪ್ರೆಸ್ ಮಾಡದೆ ಹಾಗೆ ಟೈಮ್ ವೇಸ್ಟ್ ಮಾಡ್ತಾನೆ. ಬರೀ ನೋಡ್ತಾನೆ ಖುಷಿಯಿಂದ ಇರ್ತಾನೆ. ಆದ್ರೆ ಹಂಬರ್ಟ್ಗೆ ವಿಧಿ ಬೇರೆನೆ ಪ್ಲಾನ್ ಮಾಡಿರುತ್ತೆ. ಆನೆಬೆಲ್ ಒಂದು ಕಾಯಿಲೆಯಿಂದ ತೀರ್ಕೊಳ್ತಾಳೆ. ಹಂಬರ್ಟ್ ಪ್ರೀತಿ ಇನ್ಕಂಪ್ಲೀಟ್ ಆಗುತ್ತೆ. ಅವನು ತುಂಬಾನೇ ದುಃಖ ಪಟ್ಟು ಕಣ್ಣೀರ್ ಹಾಕ್ತಾನೆ. ಹಂಬರ್ಟ್ ತನ್ನ ಸಮಯವನ್ನು ಏಕಾಂಗಿಯಾಗಿ ಪಾಸ್ ಮಾಡ್ತಾನೆ. ಈಗ ಇವನಿಗೆ 50 ವರ್ಷ. ಹಾಗೆ ಇವನೊಬ್ಬ ಪ್ರೊಫೆಸರ್ ಆಗಿರುತ್ತಾನೆ. ಇವನಿಗೊಂದು ಪುಸ್ತಕ ಬರೆಯೋಕೆ ಒಂದು ಒಳ್ಳೆಯ ಪ್ರಶಾಂತವಾದ ಸ್ಥಳದ ಅವಶ್ಯಕತೆ ಇತ್ತು. ಹಾಗಾಗಿ ಒಂದು ಹಳ್ಳಿಯಲ್ಲಿ ಇರುವ ಅವನ ಅಂಕಲ್ ಮನೆಗೆ ಬರ್ತಾನೆ. ಚಂಡಮಾರುತ ಬಂದ ಕಾರಣ ಅವರ ಅಂಕಲ್ ಮನೆ ಒಡೆದು ಪೀಸ್ ಆಗಿ ಹೋಗಿರುತ್ತೆ. ಇವನ ಅಂಕಲ್ ತನ್ನ ಫ್ರೆಂಡ್ ಮನೆಯ ಅಡ್ರೆಸ್ ಕೊಟ್ಟು ಅಲ್ಲಿ ಹೋಗಿ ವಾಸ ಮಾಡು ಅಂತ ಹೇಳ್ತಾರೆ. ಹಂಬರ್ಟ್ಗೆ ಮನೆ ನೋಡಿದ ಮೇಲೆ ಅಷ್ಟೊಂದು ಇಷ್ಟ ಆಗಲ್ಲ. ಆ ಮನೆಯಲ್ಲಿ 14 ವರ್ಷದ ಹುಡುಗಿ ಇದ್ಲು. ಅವಳ ಹೆಸರು ಲಲಿತಾ. ಹಂಬರ್ಟ್ ಲಲಿತಾಳನ್ನು ನೋಡಿ ಅವಳ ಕಡೆಗೆ ಅಟ್ರಾಕ್ಟ್ ಆಗ್ತಾನೆ. ಅವಳು ಫಸ್ಟ್ ಸೈಟಲ್ಲೇ ಇಷ್ಟ ಆಗ್ಬಿಡ್ತಾಳೆ. ಆ ಮನೆ ಓನರ್ ಹೆಸರು ಹೇಜ್. ಅವಳು ಒಬ್ಬ ವಿಧವೆ ಮತ್ತು ಲಲಿತಾ ತಾಯಿ. ಹಂಬರ್ಟ್ ಪ್ರತಿದಿನ ಲಲಿತಾಳನ್ನು ನೋಡ್ತಾ ಇದ್ದ. ಲಲಿತಾ ಸ್ವಲ್ಪ ಕೇರ್ಲೆಸ್ ಹಾಗೂ ಯಾರಿಗೂ ಹೆದರದ ಹುಡುಗಿಯಾಗಿದ್ಲು. ಹಂಬರ್ಟ್ ಕೆಲಸ ಮಾಡುವಾಗ ಅವನ ಹತ್ರ ಹೋಗೋದು ಮತ್ತು ಅವನ ತೊಡೆ ಮೇಲೆ ಕುಂದ್ರೋದು ಅವನಿಗೆ ಬೇಕಂತಲೇ ಡಿಸ್ಟರ್ಬ್ ಮಾಡ್ತಾ ಇದ್ಲು. ಆದ್ರೆ ಹಂಬರ್ಟ್ಗೆ ಅವಳ ಚೆಲ್ಲಾಟ ತುಂಬಾನೇ ಇಷ್ಟ ಆಗಿತ್ತು. ಮತ್ತೊಂದು ಕಡೆ ಹೇಜ್ ಹಂಬರ್ಟ್ ಮೇಲೆ ಅಟ್ರಾಕ್ಟ್ ಆಗಿ ಅವನಿಗೆ ಲೈನ್ ಹಾಕ್ತಾ ಇದ್ಲು. ಆದ್ರೆ ಹಂಬರ್ಟ್ಗೆ ಅದು ಗೊತ್ತಾಗಲ್ಲ. ಅವನು ಲಲಿತಾ ಜೊತೆಗೇನೆ ಚಾನ್ಸ್ ನೋಡ್ತಾ ಇದ್ದ. ಹೇಜ್ ಹಂಬರ್ಟ್ಗೆ ಲೈನ್ ಹಾಕ್ತಾ ಇದ್ಲು. ಹಂಬರ್ಟ್ ಅವಳ ಮಗಳ ಮೇಲೆ. ಮನೆಯಲ್ಲಿ ಲಲಿತಾ ತಾಯಿ ಮಾತು ಕೇಳ್ತಾ ಇದ್ದಿಲ್ಲ. ಹಾಗಾಗಿ ಅವಳಿಗೆ ಬೋರ್ಡಿಂಗ್ ಸ್ಕೂಲ್ ಕಳಿಸ್ಬೇಕಂತ ಪ್ಲಾನ್ ಮಾಡ್ತಾಳೆ. ಆದ್ರೆ ಲಲಿತಾಗೆ ಬೋರ್ಡಿಂಗ್ ಸ್ಕೂಲ್ ಹೋಗೋಕೆ ಇಷ್ಟಾನೇ ಇರಲ್ಲ ಮತ್ತು ಹಂಬರ್ಟ್ ಕೂಡ ಇದರ ಬಗ್ಗೆ ಅಪ್ಸೆಟ್ ಆಗ್ಬಿಡ್ತಾನೆ. ಲಲಿತಾ ಬೋರ್ಡಿಂಗ್ ಸ್ಕೂಲ್ ಹೋಗೋ ಟೈಮ್ ಅಲ್ಲಿ ಅವಳ ಕಣ್ಣು ಹಂಬರ್ಟ್ ಮೇಲೆ ಬೀಳುತ್ತೆ. ಆಗ ಅವನು ವಿಂಡೋ ಇಂದ ನೋಡ್ತಾ ಇದ್ದ. ಲಲಿತಾ ಅಲ್ಲಿಂದ ಓಡಿ ಬಂದು ಹಂಬರ್ಟ್ ಮೇಲೆ ಜಂಪ್ ಮಾಡಿ ಲಿಫ್ಟ್ ಕಿಸ್ ಕೊಡ್ತಾಳೆ. ನಂತರ ಮತ್ತೆ ಅಲ್ಲಿಂದ ಓಡಿ ಹೋಗಿ ಕಾರ್ ನಲ್ಲಿ ಕೂಳ್ತಾಳೆ. ಅದೇ ದಿನ ಹಂಬರ್ಟ್ಗೆ ಒಂದು ಲವ್ ಲೆಟರ್ ಸಿಗುತ್ತೆ. ಅದು ಹೇಜ್ ಬರ್ದಿದ್ದಾಗಿರುತ್ತೆ. ಆ ಲೆಟರ್ ನಲ್ಲಿ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ನೀನು ಇಲ್ಲೇ ಫ್ರೀ ಆಗಿ ಇರ್ಬೇಕಂದ್ರೆ ನನ್ನ ಮದುವೆ ಮಾಡ್ಕೋಬೇಕು ಅಂತ ಬರೆದಿರುತ್ತೆ. ಈಗ ಹಂಬರ್ಟ್ಗೆ ಲಲಿತಾನಿಂದ ದೂರ ಹೋಗೋದು ಇಷ್ಟ ಇದ್ದಿಲ್ಲ. ಅವಳ ಹತ್ರ ಇರೋಕೆ ಹೇಜ್ ಜೊತೆಗೆ ಮದುವೆ ಆಗ್ತಾನೆ. ಇವನು ಹೇಜ್ಗೆ ದಿನಾಲು ನಿದ್ರೆ ಮಾತ್ರೆ ಕೊಟ್ಟು ಅವಳ ಪಕ್ಕ ಮಲಗ್ತಾ ಇದ್ದ. ಅವಳ ಜೊತೆಗೆ ದೈಹಿಕ ಸಂಬಂಧ ಹೊಂದಲ್ಲ. ಯಾಕಂದ್ರೆ ಹಂಬರ್ಟ್ ಲಲಿತಾಗೆ ಲವ್ ಮಾಡ್ತಾ ಇದ್ದ. ನಂತರ ಹೇಜ್ ಆ ಡ್ರಾಯರ್ ಮುರಿದು ಡೈರಿ ನೋಡ್ತಾಳೆ. ಅದರಲ್ಲಿ ಹಂಬರ್ಟ್ ಲಲಿತಾ ಮೇಲೆ ಇದ್ದ ತನ್ನ ಫೀಲಿಂಗ್ ಅನ್ನು ಬರೆದಿರುತ್ತಾನೆ. ಹೇಜ್ ಆ ಡೈರಿ ನೋಡಿ ತುಂಬಾನೇ ದುಃಖ ಪಡ್ತಾ ಕಣ್ಣೀರ್ ಹಾಕ್ತಾ ಇದ್ದಾಗ ಹಂಬರ್ಟ್ ಕೂಡ ಬರ್ತಾನೆ. ಹೇಜ್ ಕಣ್ಣೀರ್ ಹಾಕ್ತಾ ಅವನ ಕಡೆಗೆ ನೋಡಿ, ನೀನ್ ಎಷ್ಟು ಕ್ರೂರನಿದೀಯಾ, ನನಗೆ ಡಿವೋರ್ಸ್ ಬೇಕು ಅಂತ ಕೇಳ್ತಾಳೆ. ಹಂಬರ್ಟ್ ಅವಳನ್ನು ಕನ್ವಿನ್ಸ್ ಮಾಡಲು ಟ್ರೈ ಮಾಡ್ತಾನೆ. ಆಗ ಅವಳು ಸಿಟ್ ಮಾಡ್ಕೊಂಡು ಮನೆಯಿಂದ ಆಚೆ ಬಂದು ಒಂದು ಪಾರ್ಕ್ ಕಡೆಗೆ ಹೋಗುವಾಗ ಸಡನ್ ಆಗಿ ಒಂದು ಕಾರ್ ಬಂದು ಅವಳನ್ನು ಹೊಡ್ಕೊಂಡು ಹೋಗುತ್ತೆ. ಇದರಿಂದ ಆನ್ ಸ್ಪಾಟ್ ಅವಳ ಡೆತ್ ಆಗುತ್ತೆ. ನಂತರ ಹಂಬರ್ಟ್ ಸೀದಾ ಲಲಿತಾ ಬೋರ್ಡಿಂಗ್ ಸ್ಕೂಲ್ ಹೋಗಿ ಅವಳ ತಾಯಿ ಆರೋಗ್ಯ ಸರಿ ಇಲ್ಲ, ನಾನು ಲಲಿತಾ ಫಾದರ್ ಅಂತ ಹೇಳಿ ಅವಳನ್ನು ಸ್ಕೂಲ್ ನಿಂದ ಕರ್ಕೊಂಡು ಬರ್ತಾನೆ. ಇವರು ಕಾರ್ ನಲ್ಲಿ ಮನೆ ಕಡೆ ಜರ್ನಿ ಮಾಡ್ತಾ ಬರುವಾಗ ರಾತ್ರಿ ಆಗುತ್ತೆ. ಇವರಿಬ್ಬರು ಹೋಟೆಲ್ ನಲ್ಲಿ ಸ್ಟೇ ಮಾಡ್ತಾರೆ. ಆಗ ಅದೇ ಹೋಟೆಲ್ ನಲ್ಲಿ ಕ್ವಿಲ್ಟಿ ಎಂಬ ಬಿಸ್ನೆಸ್ ಮ್ಯಾನ್ ನ ಕಣ್ಣು ಲಲಿತಾ ಮೇಲೆ ಬೀಳುತ್ತೆ. ಅವನು ಅಂದಿನಿಂದ ಲಲಿತಾಗೆ ಫಾಲೋ ಮಾಡಲು ಶುರು ಮಾಡ್ತಾನೆ. ಆ ಹೋಟೆಲ್ ನಲ್ಲಿ ಡಬಲ್ ಬೆಡ್ ರೂಮ್ ಎಲ್ಲ ಬುಕ್ ಆಗಿ ಹೋಗಿರುತ್ತೆ. ಇವರಿಗೆ ಒಂದೇ ಬೆಡ್ ಇರುವ ರೂಮ್ ಸಿಗುತ್ತೆ. ಇಬ್ಬರು ಜೊತೆಗೇನೆ ಮಲಗ್ತಾರೆ ಮತ್ತು ಇಂಟಿಮೇಟ್ ಆಗ್ತಾರೆ. ಮರುದಿನ ಹಂಬರ್ಟ್ ಮತ್ತು ಲಲಿತಾ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಆಗ ದಾರಿಯಲ್ಲಿ ಲಲಿತಾ ತನ್ನ ತಾಯಿ ಬಗ್ಗೆ ಕೇಳಿದಾಗ ಹಂಬರ್ಟ್ ನಿನ್ನ ತಾಯಿ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ್ಲು ಅಂತ ಹೇಳ್ತಾನೆ. ಆಗ ಲಲಿತಾ ತುಂಬಾನೇ ದುಃಖ ಪಟ್ಟು ಕಣ್ಣೀರ್ ಹಾಕ್ತಾಳೆ. ನಂತರ ಹಂಬರ್ಟ್ ಅವಳನ್ನು ಖುಷಿ ಪಡಿಸಲು ಕಾರಲ್ಲಿ ಟೂರ್ ಹೊಡಿತಾನೆ. ಅದಾದ್ಮೇಲೆ ಹಂಬರ್ಟ್ ತನ್ನ ಮನೆ ಹತ್ರ ಇರುವ ಸ್ಕೂಲ್ ನಲ್ಲಿ ಲಲಿತಾಗೆ ಅಡ್ಮಿಷನ್ ಮಾಡಿಸ್ತಾನೆ. ಸ್ಕೂಲ್ ನಲ್ಲಿ ಒಂದಿನ ಇವೆಂಟ್ ಇರುತ್ತೆ. ಅದರಲ್ಲಿ ಲಲಿತಾ ಭಾಗಿಯಾಗಲು ಕೇಳಿದಾಗ ಹಂಬರ್ಟ್ ನಿರಾಕರಿಸುತ್ತಾನೆ. ಯಾಕಂದ್ರೆ ಆ ಇವೆಂಟ್ ನಲ್ಲಿ ಹುಡುಗರು ಕೂಡ ಇದ್ರು. ಆದ್ರೆ ಲಲಿತಾ ತನ್ನ ಮಾತನ್ನು ಒಪ್ಪಿಸಲು ಅವನನ್ನು ಸೆಡ್ಯೂಸ್ ಮಾಡ್ತಾಳೆ. ಕಡೆಗೆ ಹಂಬರ್ಟ್ ಆ ಇವೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಅಗ್ರಿ ಆಗ್ತಾನೆ. ಒಂದಿನ ಸ್ಕೂಲ್ ನಿಂದ ಕಾಲ್ ಬರುತ್ತೆ. ಅದರಲ್ಲಿ ಲಲಿತಾ ಸ್ಕೂಲ್ಗೆ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಮತ್ತು ಕ್ಲಾಸ್ ಅನ್ನು ಬಂಕ್ ಮಾಡ್ತಾ ಇದ್ದಾಳೆ. ಇದನ್ನು ಕೇಳಿ ಹಂಬರ್ಟ್ಗೆ ಲಲಿತಾ ಮೇಲೆ ಡೌಟ್ ಬರುತ್ತೆ. ಲಲಿತಾ ಬಂದ ಮೇಲೆ ಕೇಳಿದಾಗ ಇಬ್ಬರ ನಡುವೆ ಫೈಟ್ ಆಗುತ್ತೆ. ಹಂಬರ್ಟ್ ಸಿಟ್ಟಿನಿಂದ ಕೆನ್ನೆಗೆ ಬಾರಿಸ್ತಾನೆ. ಇದರಿಂದ ಲಲಿತಾ ಅಳ್ತಾ ಸಿಟ್ಟಿನಿಂದ ಮನೆಯಿಂದ ಓಡಿ ಹೋಗಿ ಒಂದು ಐಸ್ ಕ್ರೀಮ್ ಶಾಪ್ ನಲ್ಲಿ ಬಚ್ಚಿಕೊಳ್ತಾಳೆ. ಹಂಬರ್ಟ್ ಕೂಡ ಅವಳನ್ನು ಹುಡುಕ್ತಾ ಆ ಶಾಪ್ ಗೆ ಬರ್ತಾನೆ. ಲಲಿತಾ ತನ್ನನ್ನು ಟೂರ್ ಗೆ ಕರ್ಕೊಂಡು ಹೋದ್ರೆ ಮಾತ್ರ ತನ್ನ ಜೊತೆಗೆ ಮನೆಗೆ ಬರ್ತೀನಿ ಅಂತ ಹಂಬರ್ಟ್ ಗೆ ಹೇಳ್ತಾಳೆ. ನಂತರ ಇವರಿಬ್ರು ಟೂರ್ ಗೆ ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ಆಗ ಒಂದು ಕಾರ್ ಇವರನ್ನು ಫಾಲೋ ಮಾಡ್ತಾ ಇರುತ್ತೆ. ಹಂಬರ್ಟ್ ಆ ಕಾರ್ ನ ನಂಬರ್ ನೋಟ್ ಮಾಡ್ಕೊಳ್ತಾನೆ. ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ಅದೇ ಕಾರು ನಂಬರ್ ಪ್ಲೇಟ್ ಚೇಂಜ್ ಮಾಡಿ ಫಾಲೋ ಮಾಡ್ತಾ ಇರುತ್ತೆ. ಹಂಬರ್ಟ್ ಕಾರ್ ನಿಲ್ಲಿಸಿ ಯಾರು ಫಾಲೋ ಮಾಡ್ತಾ ಇದಾರೆ ಅಂತ ನೋಡೋಕೆ ಹೋದಾಗ ಆ ಕಾರ್ ರಿವರ್ಸ್ ಹೊಡ್ಕೊಂಡು ಹೋಗುತ್ತೆ. ನಂತರ ಇವರಿಬ್ಬರು ಹೋಟೆಲ್ ನಲ್ಲಿ ಸ್ಟೇ ಮಾಡ್ತಾರೆ. ಹಂಬರ್ಟ್ ಹೋಟೆಲ್ ನಿಂದ ಆಚೆ ಹೋಗಿ ಬಂದಾಗ ಲಲಿತಾ ಕಾಲು ಕೆಸರಿನಿಂದ ತುಂಬಿರುತ್ತೆ. ಆಗ ಹಂಬರ್ಟ್ಗೆ ಮತ್ತೆ ಡೌಟ್ ಬರುತ್ತೆ. ಆ ಫಾಲೋ ಮಾಡ್ತಾ ಇದ್ದ ಕಾರ್ನವನೇ ಇವಳ ಲವರ್ ಅಂತ. ಈಗ ಲಲಿತಾ ಅವನ ಜೊತೆಗೆ ಹೋಗಿ ಬಂದ್ಲು. ಸೊ ಮತ್ತೆ ಇವ್ರ ನಡುವೆ ಫೈಟ್ ಆಗುತ್ತೆ. ಲಲಿತಾ ಸಿಟ್ ಮಾಡ್ಕೊಂಡು ಆ ರಾತ್ರಿ ಹೋಟೆಲ್ ನಿಂದ ಆಚೆ ಬರ್ತಾಳೆ. ಆಚೆ ಕಡೆ ತುಂಬಾನೇ ಚಳಿ ಇರುತ್ತೆ. ಇವಳು ಇಡೀ ರಾತ್ರಿ ಹೊರಗೆ ಇರ್ತಾಳೆ. ಮರುದಿನ ಲಲಿತಾಗೆ ಭಯಂಕರ ಜ್ವರ ಬರುತ್ತೆ. ಅವಳಿಗೆ ತುಂಬಾ ಸೀರಿಯಸ್ ಆಗುತ್ತೆ.
ಡಾಕ್ಟರ್ ಚೆಕ್ಅಪ್ ಮಾಡಿದ್ಮೇಲೆ ಇವಳು ಬದುಕೋದು ಡೌಟ್ ಅಂತ ಹೇಳ್ತಾರೆ. ಮರುದಿನ ಲಲಿತಾ ಬಗ್ಗೆ ತಿಳ್ಕೊಳ್ಳೋಕೆ ಹಂಬರ್ಟ್ ಕಾಲ್ ಮಾಡ್ತಾನೆ. ಸಿಸ್ಟರ್ ಕಾಲ್ ಪಿಕಪ್ ಮಾಡಿ ಅವಳ ಅಂಕಲ್ ಬಂದು ಕರ್ಕೊಂಡು ಹೋದ್ರು ಅಂತ ಹೇಳ್ತಾಳೆ. ಆಗ ಹಂಬರ್ಟ್ ತುಂಬಾ ಟೆನ್ಷನ್ ಆಗಿ ಹುಚ್ಚಿನಂತೆ ಆಡ್ತಾ ಡಾಕ್ಟರ್ ಮೇಲೆ ಜೋರ್ ಮಾಡ್ತಾನೆ. ಅವನು ತುಂಬಾನೇ ಗಲಾಟೆ ಮಾಡ್ತಾ ಇದ್ದಿದ್ದು ನೋಡಿ ಡಾಕ್ಟರ್ಸ್ ಅವನಿಗೆ ಹಾಸ್ಪಿಟಲ್ ನಿಂದ ಆಚೆಗೆ ಹಾಕ್ತಾರೆ. ಇವನು ತುಂಬಾನೇ ಹುಡುಕಾಡ್ತಾನೆ. ಹಾಗೆ ಹುಡುಕ್ತಾ 3 ವರ್ಷ ಕಳೆದು ಹೋಗುತ್ತೆ. ಒಂದಿನ ಲಲಿತಾನಿಂದ ಹಂಬರ್ಟ್ ಗೆ ಒಂದು ಲೆಟರ್ ಬರುತ್ತೆ. ಅದರಲ್ಲಿ ಅವಳಿಗೆ ಹಣದ ಅವಶ್ಯಕತೆ ಇದೆ ಮತ್ತು ಈಗ ಪ್ರೆಗ್ನೆಂಟ್ ಇದ್ದೀನಿ ಅಂತ ಬರ್ದಿರುತ್ತೆ. ಹಂಬರ್ಟ್ ಲಲಿತಾ ಇದ್ದ ಅಡ್ರೆಸ್ ಗೆ ಬಂದು ಬಾಗಿಲು ತಡೆದಾಗ ಲಲಿತಾ ಡೋರ್ ಓಪನ್ ಮಾಡ್ತಾಳೆ. ಅವಳು ಪ್ರೆಗ್ನೆಂಟ್ ಮತ್ತು ಸೈಲೆಂಟ್ ಇರುವುದು ನೋಡಿ ಹಂಬರ್ಟ್ ಗೆ ಅವಳ ಹಳೆ ದಿನಗಳು ನೆನಪಾಗುತ್ತೆ. ನಂತರ ಹಂಬರ್ಟ್ ಅವಳನ್ನು ಮಾತಾಡಿಸಿ ನೀನು ಯಾರ ಜೊತೆಗೆ ಹಾಸ್ಪಿಟಲ್ ನಿಂದ ಓಡ್ ಹೋಗಿದ್ದೆ ಅಂತ ಕೇಳಿದಾಗ ಅವಳು ಹೆಸರು ಹೇಳಿ ಮತ್ತು ಅವನು ನನ್ನ ಜೊತೆಗೆ ಬ್ಲೂ ಫಿಲ್ಮ್ ತೆಗಿಯೋಕೆ ತುಂಬಾನೇ ಟಾರ್ಚರ್ ಮಾಡ್ತಾ ಇದ್ದ. ನಾನು ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಓಡ್ ಬಂದು ಒಂದು ಹುಡುಗನನ್ನು ಮದುವೆ ಆದೆ ಅಂತ ಹಂಬರ್ಟ್ ಗೆ ಹೇಳ್ತಾಳೆ. ಹಂಬರ್ಟ್ ಅವಳಿಗೆ ಹಣ ಕೊಟ್ಟು ಸೀದಾ ಸಿಟ್ಟಿನಿಂದ ಕುಲ್ಟಿ ಹತ್ರ ಬರ್ತಾನೆ. ಹಂಬರ್ಟ್ ಅವನನ್ನು ಒದ್ದು ಟಾರ್ಚರ್ ಮಾಡಿ ನೀನ್ ಯಾಕೆ ಈ ತರ ಮಾಡಿದೆ ಅಂತ ಕೇಳಿ ಕಡೆಗೆ ಅವನನ್ನು ಶೂಟ್ ಮಾಡ್ತಾನೆ. ನಂತರ ಪೊಲೀಸ್ನವರು ಹಂಬರ್ಟ್ ನನ್ನು ಅರೆಸ್ಟ್ ಮಾಡ್ತಾರೆ. ಈ ಸಿನಿಮಾದ ಕಡೆಯಲ್ಲಿ ನಮಗೆ ಗೊತ್ತಾಗುತ್ತೆ ಹಂಬರ್ಟ್ ಜೈಲಿನಲ್ಲಿ ಇದ್ದಾಗ ಯಾವುದೋ ಒಂದು ರೋಗದಿಂದ ಸತ್ ಹೋದ. ಹಂಬರ್ಟ್ ತೀರಿಕೊಂಡ ತಿಂಗಳ ನಂತರ ಲಲಿತಾದು ಕೂಡ ಡೆಲಿವರಿ ಟೈಮ್ ಅಲ್ಲಿ ಸಾವಾಗುತ್ತೆ.